ಬೆಂಗಳೂರಿನ ಪರ್ಫ್ಯೂಮ್ ಗೋದಾಮಿನಲ್ಲಿ ಸಂಭವಿಸಿದ ಅಗ್ನಿ ದುರಂತಕ್ಕೆ ಮೂವರು ಸಜೀವವಾಗಿ ದಹನವಾಗಿದ್ದಾರೆ. ಇಷ್ಟಕ್ಕೂ ಈ ಪರ್ಫ್ಯೂಮ್ ಫ್ಯಾಕ್ಟರಿಯಲ್ಲಿ ನಡೆದದ್ದಾದರೂ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ ಬನ್ನಿ. ಬೆಂಗಳೂರಿನಲ್ಲಿ ಪರ್ಫ್ಯೂಮ್ ಗೋದಾಮು ಧಗಧಗ, ಮೂವರು ಸಜೀವ ದಹನ, ಮಗು ಸೇರಿ 5 ಗಂಭೀರ. ಬೆಂಗಳೂರು ಹೊರವಲಯದ ಕಂಬಳಗೋಡು ಸಮೀಪದಲ್ಲಿರುವ ರಾಮಚಂದ್ರದಲ್ಲಿ ಪರ್ಫ್ಯೂಮ್ ಗೋದಾಮಿನಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಎಕ್ಸ್ಪೈರಿ ಆದಂತಹ ಸುಗಂಧ ದ್ರವ್ಯಗಳ ಕೆಮಿಕಲ್ ಹೊರತೆಗೆದು ಮೇಲ್ಭಾಗದ ತಗಡನ್ನ ರೀಸೈಕ್ಲಿಂಗ್ ಮಾಡಲಾಗ್ತಿತ್ತು. ಈ ವೇಳೆ ಸ್ಪಾರ್ಕಿಂಗ್ ಆಗಿ ಇಡೀ ಕಟ್ಟಡ ಹೊತ್ತಿ ಹುರಿದಿದೆ. ಪರ್ಫ್ಯೂಮ್ ಬಾಟಲ್ಗಳು, ಆಟಮ್ ಬಾಂಬ್ ಸಿಡಿದಂತೆ ಕಟ್ಟಡದಿಂದ 100 ಮೀಟರ್ ತನಕ ಸಿಡ್ತಿದೆ. ದುರಾದೃಷ್ಟ ಅಂದ್ರೆ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ದ 3 ಕಾರ್ಮಿಕರು ಸಣ್ಣ ರೂಮ್ನಲ್ಲಿ ಸಿಲುಕಿ ಸಜೀವ ದಹನವಾಗಿದ್ದಾರೆ. ಇನ್ನು ಸಲೀಂ ಅನ್ನೋನನ್ನ ಗುರುತಿಸಲಾಗಿದೆ. ಇನ್ನು ಬಾಲಕ ಸೇರಿದಂತೆ 5 ಮಂದಿ ಕಾರ್ಮಿಕರಿಗೆ ಗಂಭೀರ ಸುಟ್ಟ ಗಾಯಗಳಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೇರಿಸಲಾಗಿದೆ. ಇನ್ನು ಆಸ್ಪತ್ರೆ ಬಳಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕ ಹುಡುಗ ಅವನು ಇವತ್ತು ರಜೆ ಇರೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಜೊತೆಲಿ ಹೋಗಿರೋದು. ಅದು ಗೊತ್ತಿಲ್ಲ, ನಮಗೂ ಇವತ್ತೇ ಗೊತ್ತಾಗಿರೋದು. ಈ ಥರ ಕೆಲಸಕ್ಕೆ ಯಾವಾಗಿಂದ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅದು ಕನ್ಫರ್ಮ್ ಇಲ್ಲ. ಅವನು ಅಪ್ಪು ಬಂದು ಲಾರಿ ಡ್ರೈವರ್, ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಮಾಡೋದು. ಇವತ್ತು ಇದರ ಕಾರಣ ಆಗಿದೆ. 3 ಜನ ಡೆತ್ ಆಗಿದೆ. ಒಬ್ಬರು ಸಲೀಂ ಅಂತ ಐಡೆಂಟಿಫೈ ಆಗಿದ್ದಾರೆ, ಇನ್ನು 2 ನಮಗೆ ಐಡೆಂಟಿಫೈ ಆಗಿಲ್ಲ. ಮತ್ತೆ ಇದರಲ್ಲಿ 5 ಜನ ಇಂಜೂರ್ಡ್ ಇದ್ದಾರೆ. ಅವ್ರನ್ನ ಪ್ರಸ್ತುತ ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ತಗೊಂಡೋಗಿದ್ದಾರೆ. ಇದು ಪರ್ಫ್ಯೂಮ್ಸ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದನ್ನೇನು ಪ್ರೆಸ್ ಮಾಡುವಾಗ ಅದು ಎಕ್ಸ್ಪ್ಲೋಡ್ ಆಗಿದೆ ಅಂತ ಹೇಳ್ತಾರೆ. ಬೆಂಕಿಯ ಕೆನ್ನಾಲಿಗೆಗೆ ಅಕ್ಕಪಕ್ಕದ ಮನೆಗಳು ಸಹ ಸುಟ್ಟು ಹೋಗಿವೆ. 2 ಮನೆಗಳ ಕಿಟಕಿಗಳು, ಟಿವಿ, ಫ್ರಿಡ್ಜ್, ಸಿಂಟೆಕ್ಸ್ಗಳು ಸುಟ್ಟು ಹೋಗಿವೆ. ಇನ್ನು ಬೆಂಕಿ ತೀವ್ರತೆ ಯಾವಾಗ ಜಾಸ್ತಿ ಆಯಿತು, ಮನೆಯಲ್ಲಿನ ಮಕ್ಕಳನ್ನ ಹೊರಗೆ ಕರ್ಕೊಂಡು ಬಂದು ಸೇಫ್ ಮಾಡಿದ್ದಾರೆ. ಇನ್ನು ಮನೆ ಬಳಿ ನಿಲ್ಲಿಸಿದಂತಹ ಕಾರ್, 2 ವೀಲರ್ ಸಹ ಸುಟ್ಟು. ಒಂದು 4 ಗಂಟೆ 4 ಕಾಲು ಇರ್ಬೋದು ಸರ್. ನಾವು ಆಗಷ್ಟೇ ಬಂದೆ, ಒಳಗಡೆ ಕುತ್ಕೊಂಡ್ವಿ. ಅಷ್ಟೊತ್ತಿಗೆ ಶಬ್ದ ಬಂತು ಜೋರಾಗಿ. ಆ ಕಡೆ ಈ ಕಡೆ ಹೋಗಿ ನೋಡಿದ್ವಿ, ಏನ್ ಶಬ್ದ, ಸಿಲಿಂಡರ್ ಏನಾದ್ರು ಬಸ್ಟ್ ಆಗಿರ್ಬಹುದಾ ಅಂತ. ಬಟ್ ಸಿಲಿಂಡರ್ ಎಲ್ಲ ತುಂಬಾ ಜೋರು ಹೊಗೆ ಬರ್ತಿತ್ತು, ಪಕ್ಕದಲ್ಲಿ ಬೆಂಕಿ ಜೋರಾಗಿ ಬರ್ತಿತ್ತು. ತಕ್ಷಣ ನಮ್ಮ ಮನೆಯನ್ನ ಕರ್ಕೊಂಡು ನಾವು ಆಚೆ ಕಡೆ ಬಂದು ನಿಂತ್ಕೊಂಡ್ರೆ ಅಲ್ಲೂ ನಿಲ್ಲಕ್ಕಾಗಿಲ್ಲ ನಮ್ಗೆ. ಸೊ ಆಚೆ ಕರ್ಕೊಂಡು ಓಡೋದ್ವಿ, ನಮ್ಮ ಚಿಕ್ಕಮ್ಮನ ಅವ್ರನ್ನೆಲ್ಲ ಕರ್ಕೊಂಡು ಆಚೆ ಹೋದ್ವಿ ನಾವು. ಇನ್ನು ಹರಸಾಹಸ ಪಟ್ಟು 4 ಅಗ್ನಿಶಾಮಕ ವಾಹನದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ವಿಠಲ್ ಅನ್ನೋರು ಸಲೀಂ ಎನ್ನುವ ವ್ಯಕ್ತಿಗೆ ಬಾಡಿಗೆಗೆ ನೀಡಿದ್ದು ಕಳೆದ 1 ತಿಂಗಳಿಂದ ಹೀಗೆ ಅಕ್ರಮವಾಗಿ ರೀಸೈಕ್ಲಿಂಗ್ ಕೆಲಸ ಮಾಡ್ತಿರೋದು ಗೊತ್ತಾಗಿದೆ. ಇನ್ನು ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ಪಡೆಯದೆ ಅಕ್ರಮವಾಗಿ ನಡೆಸ್ತಾ ಇರೋ ಆರೋಪ ಕೂಡ ಕೇಳ್ಬಂದಿದೆ. ಇಲ್ಲಿ ಡೋವ್ ಕಂಪನಿ ಮತ್ತು ಕೆಲ ಸ್ಪ್ರೇ, ಡಿಯೋಡ್ರೆಂಟ್ ಗಳನ್ನ ಇಲ್ಲಿ ಒಂದು ಸ್ಕ್ರಾಪ್ ಮಾಡತಕ್ಕಂಥದ್ದು ಉಪಯೋಗ ಮಾಡಿದ್ದನ್ನ ಇನ್ನೊಂದು ರಿಫಿಲಿಂಗ್ ಇರಬಹುದ್ರ ಬಗ್ಗೆ ಇಲ್ಲಿ ಪ್ರಾಥಮಿಕ ಕೆಲ ಮಾಹಿತಿಗಳು ಇಲ್ಲಿ ದೊರಕಿದೆ. ಇಥೈಲ್ ಆಲ್ಕೋಹಾಲ್ ಅಂತ ಒಂದು ಕೆಮಿಕಲ್ ಬಳಸ್ತಾರೆ ಇದಕ್ಕೆ. ಅದರ ಕಂಪ್ರೆಷನ್ ಇಂದಾಗಿ ಬಹುಶಃ ಈ ಘಟನೆ ಆಗಿರಬಹುದು. ಇನ್ನು ಘಟನೆ ಸಂಬಂಧ ಗೋಡೌನ್ ಪಕ್ಕದ ನಿವಾಸಿಗಳಿಂದ ದೂರು ಪಡೆದು ಐಪಿಸಿ 304 ಜೀವಹಾನಿ, ಐಪಿಸಿ 427 ಪ್ರಾಪರ್ಟಿ ಡ್ಯಾಮೇಜ್, ಇನ್ನು ಕಾಪಿರೈಟ್ ಆಕ್ಟ್ 63 ಅಡಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಹೊಟ್ಟೆ ಹೊರೆಯೋಕೆ ಅಂತ ಬಂದಂತಹ ಅಮಾಯಕ ಜೀವಗಳು ಮಾಲೀಕನ ನಿರ್ಲಕ್ಷ್ಯಕ್ಕೆ ಬಲಿಯಾಗಿರೋದು ದುರಂತವೇ ಸರಿ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.